ಗುಡ್ ಮಾರ್ನಿಂಗ್ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್. ನಾನು ನಿಮ್ಮ ಫಿಸಿಕ್ಸ್ ಪ್ರೊಫೆಸರ್ ಡಾಕ್ಟರ್ ನಾಗರಾಜ್. ಸೆಕೆಂಡ್ PUC ಫಿಸಿಕ್ಸನ್ನು ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಈ ಆಟಮ್ಸ್ ಅನ್ನೋ ಚಾಪ್ಟರ್ನಲ್ಲಿ ಇದು 3ನೇ ವಿಡಿಯೋ. ಹಿಂದಿನ 2 ವಿಡಿಯೋಗಳಲ್ಲಿ ಆಟಮಿಕ್ ಸ್ಟ್ರಕ್ಚರ್ ಬಗ್ಗೆ ಡಿಸೈಡ್ ಮಾಡಲಿಕ್ಕೆ ಅಥವಾ ಥಿಂಕ್ ಮಾಡಲಿಕ್ಕೆ ಯಾವ ಎಕ್ಸ್ಪೆರಿಮೆಂಟ್ಸ್ ನಮ್ಮನ್ನು ಮೋಟಿವೇಟ್ ಮಾಡಿದ್ವು, ಅಂದರೆ ವಿಚ್ ಆರ್ ಆಲ್ ದ ಎಕ್ಸ್ಪೆರಿಮೆಂಟ್ಸ್ ಮೇಡ್ ಅಸ್ ಟು ಥಿಂಕ್ ಅಬೌಟ್ ದಿ ಸ್ಟ್ರಕ್ಚರ್ ಆಫ್ ದಿ ಆಟಮ್. ಆ್ಯಂಡ್ ದೆನ್ ಆಲ್ಫಾ ಪಾರ್ಟಿಕಲ್ ಸ್ಕ್ಯಾಟರಿಂಗ್ ಎಕ್ಸ್ಪೆರಿಮೆಂಟ್ ಇನ್ ಡೀಟೇಲ್ ವಿ ಡಿಸ್ಕಸ್ಡ್. ರುದರ್ಫರ್ಡ್ ಎಕ್ಸ್ಪೆರಿಮೆಂಟನ್ನು ನಾವು ಚರ್ಚೆ ಮಾಡಿದ್ವಿ. ಆಮೇಲೆ ರುದರ್ಫರ್ಡ್ ಮಾಡೆಲ್ ಕೂಡ ಪ್ಲಾನೆಟರಿ ಮೋಷನ್ಗೆ ಈಕ್ವಲೆಂಟ್ ಆಗಿ ಒಂದು ಅಟಾಮಿಕ್ ಮಾಡೆಲ್ ಅನ್ನು ಕೊಡ್ತಾನೆ, ಅದನ್ನು ಡಿಸ್ಕಸ್ ಮಾಡಿದ್ವಿ. ಸೊ ಈಗ ಈ ವಿಡಿಯೋದಲ್ಲಿ ಇನ್ನೂ ಸ್ವಲ್ಪ ಮುಂದೆ ಹೋಗೋಣ. ರುದರ್ಫರ್ಡ್ ಮಾಡೆಲಲ್ಲಿ 2 ಮೇಜರ್ ಫೇಲ್ಯೂರ್ಸ್ ಇತ್ತು ಅಂತ ಹೇಳಿದೆ. ಅದು ಯಾವುದು ಅಂತ ಹೇಳಿ ನೆಕ್ಸ್ಟ್ 1-2 ಈಕ್ವೇಷನ್ಸ್ ಅನ್ನು ಸಿಂಪ್ಲಿಫೈ ಮಾಡಿ ಮೇಜರ್ ಥಿಯರಿ, ದಟ್ ಈಸ್ ನಥಿಂಗ್ ಬಟ್ ಬೋರ್ಸ್ ಅಟಾಮಿಕ್ ಥಿಯರಿ ಕಡೆ ಹೋಗೋಣ. ನೋಡಿ, ರುದರ್ಫರ್ಡ್ ಮಾಡೆಲ್ ಏನು ಹೇಳ್ತು, ನ್ಯೂಕ್ಲಿಯಸ್ ಅಂತ ಇರುತ್ತೆ ಆಟಮಲ್ಲಿ, ಅದು ಸೆಂಟರಲ್ಲಿ ಇರುತ್ತೆ. ಅದು ಎಂಟೈರ್ ಪಾಸಿಟಿವ್ ಚಾರ್ಜ್ ಮತ್ತು ಮೋಸ್ಟ್ ಆಫ್ ದಿ ಮಾಸ್ ಅಲ್ಲಿ ಇರುತ್ತೆ ಆ ನ್ಯೂಕ್ಲಿಯಸ್ ಅಲ್ಲಿ. ಆ್ಯಂಡ್ ದಿಸ್ ನ್ಯೂಕ್ಲಿಯಸ್ ಈಸ್ ಅಬೌಟ್ 10 to the power of -15 ಮೀಟರ್ ರೇಡಿಯಸ್ ಇರುತ್ತೆ ಅಂತ ರುದರ್ಫರ್ಡ್ ಹೇಳ್ತಾನೆ. ಅಷ್ಟೇ ಅಲ್ಲ, ಇದು ಸುತ್ತಲೂ ಎಲೆಕ್ಟ್ರಾನ್ಸ್ ಸುತ್ತುತ್ತಾ ಇರುತ್ತೆ ಅಂತ ಹೇಳ್ದ. ಸೊ ಎಲೆಕ್ಟ್ರಾನ್ಸ್ ರಿವಾಲ್ವ್ ಅರೌಂಡ್ ದ ನ್ಯೂಕ್ಲಿಯಸ್. ನ್ಯೂಕ್ಲಿಯಸ್ ಸೆಂಟ್ರಲ್ಲಿ ಇರಬೇಕು, ಸ್ವಲ್ಪ ಶಿಫ್ಟ್ ಆದಂಗೆ ಕಾಣುತ್ತೆ ಇಲ್ಲಿ, ಆ್ಯಕ್ಚುಲಿ ಅದು ಸೆಂಟರ್. ಸೊ ಹೆಂಗೆ ನಮ್ಮ ಸೋಲಾರ್ ಸಿಸ್ಟಮಲ್ಲಿ ಸನ್ ಸೆಂಟರ್, ಅದು ಸುತ್ತಲೂ ಪ್ಲಾನೆಟ್ಸ್ ತಿರುಗ್ತಾವೋ, ಹಾಗೆ ಇಲ್ಲಿ ಕೂಡ ನ್ಯೂಕ್ಲಿಯಸ್ ಸೆಂಟರ್, ಅದು ಸುತ್ತಲೂ ಎಲೆಕ್ಟ್ರಾನ್ಸ್ ರೊಟೇಟ್ ಆಗ್ತವೆ ಅಂತ ಹೇಳಿದ್ದ. ಇಲ್ಲಿ ಮೇಜರ್ ಪ್ರಾಬ್ಲಮ್ ಏನಪ್ಪ ಅಂತಂದರೆ, ವೆನ್ ಎವರ್ ಎ ಚಾರ್ಜಡ್ ಪಾರ್ಟಿಕಲ್ ಈಸ್ ಮೂವಿಂಗ್ ಕಂಟಿನ್ಯೂಯಸ್ಲಿ, ಇಟ್ ಈಸ್ ಗೋಯಿಂಗ್ ಟು ಲೂಸ್ ಇಟ್ಸ್ ಎನರ್ಜಿ. ಅದರ ಎನರ್ಜಿ ಕಡಿಮೆ ಆಗ್ತಾ ಹೋಗುತ್ತೆ. ದಸ್ ಲಾಸ್ಟ್ ಎನರ್ಜಿ, ಆ ಥರ ಕಳ್ಕೊಂಡಂಥ ಎನರ್ಜಿ ವಿಲ್ ಬಿ ಎಮಿಟೆಡ್ ಇನ್ ದ ಫಾರ್ಮ್ ಆಫ್ ರೇಡಿಯೇಷನ್. ಐ ರಿಪೀಟ್, ವೆನ್ ಎವರ್ ಎ ಚಾರ್ಜಡ್ ಪಾರ್ಟಿಕಲ್ ಈಸ್ ಮೂವಿಂಗ್, ಐದರ್ ಇಟ್ ಈಸ್ ಲೀನಿಯರ್ ಮೋಷನ್ ಆರ್ ಸರ್ಕ್ಯುಲರ್ ಮೋಷನ್, ಇಟ್ ಈಸ್ ಕಂಟಿನ್ಯೂಯಸ್ಲಿ ಗೋಯಿಂಗ್ ಟು ಲೂಸ್ ಇಟ್ಸ್ ಎನರ್ಜಿ. ದಟ್ ಲಾಸ್ಟ್ ಎನರ್ಜಿ, ಆ ಥರ ಹೋದಂಥ ವೇಸ್ಟ್ ಆದಂಥ ಎನರ್ಜಿ ಎಲ್ಲೂ ಹೋಗೋದಿಲ್ಲ. ಇಟ್ ವಿಲ್ ಬಿ ಎಮಿಟೆಡ್ ಇನ್ ದ ಫಾರ್ಮ್ ಆಫ್ ರೇಡಿಯೇಷನ್. ಸೊ ಫ್ರಮ್ ದಿ ಆಟಮ್ ರೇಡಿಯೇಷನ್ಸ್ ಆರ್ ಎಮಿಟೆಡ್. ಓಕೆ ಸರ್, ನೀವು ಹೇಳಿದ್ರಿ ಅಟಾಮಿಕ್ ಸ್ಪೆಕ್ಟ್ರಾದಲ್ಲಿ ವಿ ಗೆಟ್ ರೇಡಿಯೇಷನ್, ವಿ ಗೆಟ್ ದ ಸ್ಪೆಕ್ಟ್ರಮ್ ಫ್ರಮ್ ದಿ ಆಟಮ್, ಸೊ ಇಟ್ ಈಸ್ ಕಾಲ್ಡ್ ಅಟಾಮಿಕ್ ಸ್ಪೆಕ್ಟ್ರಾ ಅಂತ ಹೇಳಿದ್ರಿ. ಹಾಗಾದರೆ ಇದು ಅದನ್ನು ಎಕ್ಸ್ಪ್ಲೈನ್ ಮಾಡುತ್ತಾ? ಅಲ್ಲೇ ಇರೋದು ಮೇಜರ್ ಪ್ರಾಬ್ಲಮು. ನೋಡಿ, ಅಟಾಮಿಕ್ ಸ್ಪೆಕ್ಟ್ರಾದಲ್ಲಿ ನಾನು ಏನು ಹೇಳಿದ್ದೆ, ಸೋಡಿಯಂಗೆ ಒಂದು ಥರ ಸ್ಪೆಕ್ಟ್ರಮ್ ಇರುತ್ತೆ, ಮರ್ಕ್ಯೂರಿಗೆ ಒಂದು ಥರ ಸ್ಪೆಕ್ಟ್ರಮ್ ಇರುತ್ತೆ, ನಿಯಾನ್ಗೆ ಒಂದು ಕಲರ್ ಬರುತ್ತೆ. ಹೀಗೆ ಒಂದೊಂದು ಸಬ್ಸ್ಟೆನ್ಸ್, ಒಂದೊಂದು ಥರದ ಆಟಮ್ಸು ಒಂದೊಂದು ಥರದ ರೇಡಿಯೇಷನ್ಸನ್ನು ಎಮಿಟ್ ಮಾಡ್ತೇವೆ. ದೇ ಹ್ಯಾವ್ ಗಾಟ್ ದೇರ್ ಓನ್ ಕ್ಯಾರೆಕ್ಟರಿಸ್ಟಿಕ್ ಕಲರ್. ಬಟ್ ಇಲ್ಲಿ ಅಕಾರ್ಡಿಂಗ್ ಟು ರುದರ್ಫರ್ಡ್, ಇಫ್ ಎಲೆಕ್ಟ್ರಾನ್ ಈಸ್ ಕಂಟಿನ್ಯೂಸ್ಲಿ ರಿವಾಲ್ವಿಂಗ್ ಅರೌಂಡ್ ದ ನ್ಯೂಕ್ಲಿಯಸ್, ಇಟ್ ಶುಡ್ ಲೂಸ್ ಎನರ್ಜಿ ಇನ್ ದ ಫಾರ್ಮ್ ಆಫ್ ರೇಡಿಯೇಷನ್. ದಸ್ ಎಮಿಟೆಡ್ ರೇಡಿಯೇಷನ್ ಶುಡ್ ಕಂಟೈನ್ ಆಲ್ ಪಾಸಿಬಲ್ ವೇವ್ಲೆಂತ್ಸ್, ಆಲ್ ಪಾಸಿಬಲ್ ಫ್ರೀಕ್ವೆನ್ಸೀಸ್. ಸೊ ಯಾವುದಾದ್ರೂ ಆಟಮ್ ಆಗಿರಲಿ, ವೆದರ್ ಇಟ್ ಈಸ್ ಆಟಮ್ ಬಿಲಾಂಗ್ಸ್ ಟು ಹೈಡ್ರೋಜನ್ ಆರ್ ಆಕ್ಸಿಜನ್ ಆರ್ ಹೀಲಿಯಂ ಆರ್ ನಿಯಾನ್ ಆರ್ ಕಾರ್ಬನ್ ಆರ್ ಎನಿಥಿಂಗ್, ಯಾವ ಸಬ್ಸ್ಟೆನ್ಸ್ ಅನ್ನು ತಗೊಳ್ಳಿ, ಆ ಪೀರಿಯಾಡಿಕ್ ಟೇಬಲ್ ಇಲ್ಲಿರೋ ಯಾವ ಎಲಿಮೆಂಟ್ ತಗೊಂಡ್ರೂ ಕೂಡ ರುದರ್ಫರ್ಡ್ ಪ್ರಕಾರ ಒಂದೇ ಥರದ ರೇಡಿಯೇಷನ್ಸ್ ಅನ್ನು ಎಮಿಟ್ ಮಾಡಬೇಕು, ಬಿಕಾಸ್ ಎಲೆಕ್ಟ್ರಾನ್ಸ್ ರಿವಾಲ್ವಿಂಗ್ ಇನ್ ಆಲ್ ದ ಆಟಮ್ಸ್. But practically it is found that wavelengths are not same. So first failure ಇದು ಏನು ಹೇಳ್ತಾನೆ ರುದರ್ಫರ್ಡ್, if electron is revolving around the nucleus, it should lose energy in the form of radiation. Thus emitted radiation should contain all possible wavelengths. But experimentally it is found that wavelengths are different for different types of atoms. ಹೈಡ್ರೋಜನ್ಗೆ ಒಂಥರ ಬರುತ್ತೆ, ಆಕ್ಸಿಜನ್ಗೆ ಒಂಥರ ಬರುತ್ತೆ, ಕಾರ್ಬನ್ ಡೈಆಕ್ಸೈಡ್ಗೆ ಒಂಥರ ಬರುತ್ತೆ. ಅಂದರೆ ರುದರ್ಫರ್ಡ್ ಹೇಳ್ದಂಗೆ ಎಲೆಕ್ಟ್ರಾನ್ಸ್ ರಿವಾಲ್ವ್ ಆಗ್ತಾ ಇದ್ದಾವ, ಅದನ್ನು ಸ್ವಲ್ಪ ನಾವು ಕ್ವಶನ್ ಮಾಡ್ಕೋಬೇಕು. ಸೊ ರೇಡಿಯೇಷನ್ಸ್ ಆರ್ ನಾಟ್ ಎಮಿಟೆಡ್, ರೇಡಿಯೇಷನ್ಸ್ ಆಫ್ ಆಲ್ ಪಾಸಿಬಲ್ ವೇವ್ಲೆಂತ್ಸ್ ಆರ್ ನಾಟ್ ಎಮಿಟೆಡ್. ದಿಸ್ ಈಸ್ ಒನ್ ಫೇಲ್ಯೂರ್. ಎರಡನೇ ಫೇಲ್ಯೂರು, ಈ ರೀತಿ ಸುತ್ತುತ್ತಾ ಇರ್ತಕ್ಕಂಥ ಎಲೆಕ್ಟ್ರಾನ್ ಎನರ್ಜಿ ಕಡಿಮೆ ಆದಂಗೆಲ್ಲ ಅದರ ರೇಡಿಯಸ್ ಕಡಿಮೆ ಆಗ್ತಾ ಹೋಗಬೇಕು. ಸೊ ಇದು ನ್ಯೂಕ್ಲಿಯಸ್ ಅಂದ್ಕೊಂಡ್ರೆ, ಇಲ್ಲಿಂದ ಶುರುವಾದಂಥ ಎಲೆಕ್ಟ್ರಾನು, ಸೆಂಟರಿಗೆ ಬರಲಿಲ್ಲ, ಸೆಂಟರ್ಗೆ ಬರೆದ್ಬಿಡ್ತೀನಿ, ಲೆಟ್ ಅಸ್ ಅವಾಯ್ಡ್ ದಿ ಕನ್ಫ್ಯೂಷನ್. ಸೊ ಇದು ಸೆಂಟರು, ಇದು ಎಲೆಕ್ಟ್ರಾನು. ಹೀಗೆ ಸುತ್ತಲಿಕ್ಕೆ ಶುರು ಮಾಡಿದಂಥ ಎಲೆಕ್ಟ್ರಾನು ನೆಕ್ಸ್ಟ್ ಹೀಗೆ ಕಾಣಿಸ್ತಾ ಇದೆ. ಏನಾಗ್ತಾ ಇದೆ ಅಂತ, ಅದರ ರೇಡಿಯಸ್ ಕಡಿಮೆ ಆಗ್ತಾ ಹೋಗ್ತಾ ಇದೆ. ಫಸ್ಟ್ ಇಷ್ಟಿತ್ತು, ಆಮೇಲೆ ಇಷ್ಟಾಯಿತು, ಆಮೇಲೆ ಇಷ್ಟಾಯಿತು, ಕೊನೆ ಕೊಲ್ಯಾಪ್ಸ್ ಆಯಿತು. ಅಂದರೆ ಇಫ್ ಎ ಚಾರ್ಜಡ್ ಪಾರ್ಟಿಕಲ್ ಈಸ್ ರಿವಾಲ್ವಿಂಗ್ ಆ್ಯಂಡ್ ಡಿಕ್ರೀಸಿಂಗ್ ಎನರ್ಜಿ ಕಂಟಿನ್ಯೂಸ್ಲಿ, ದೆನ್ ಇಟ್ಸ್ ರೇಡಿಯಸ್ ಶುಡ್ ಗೋ ಆನ್ ಡಿಕ್ರೀಸಿಂಗ್. ಇಫ್ ದಟ್ ಈಸ್ ದ ಕೇಸ್, ಫೈನಲಿ ಎಲೆಕ್ಟ್ರಾನ್ ಶುಡ್ ಎಂಡ್ ಅಪ್ ಇನ್ ದ ನ್ಯೂಕ್ಲಿಯಸ್, ಅದು ನ್ಯೂಕ್ಲಿಯಸ್ನ ಒಳಗಡೆ ಹೋಗಿ ಬಿದ್ದು ಹೋಗ್ಬಿಡಬೇಕು. ಇಫ್ ದಟ್ ಈಸ್ ದ ಕೇಸ್, ದ ಹೋಲ್ ಆಟಮ್ ಶುಡ್ ಕೊಲ್ಯಾಪ್ಸ್. That means atom cannot be stable.
Actually, all the atoms are stable. Nucleus may not be stable, but all the atoms, irrespective of whether it is a lighter or heavier atom, atomic number ಕಡಿಮೆ ಇದೆಯಾ ಜಾಸ್ತಿ ಇದೆಯಾ, ಒಟ್ಟಾರೆ ಆಟಮ್ಗಳೆಲ್ಲನೂ ಸ್ಟೇಬಲ್ ಆಗೇ ಇದ್ದಾವೆ. ಸ್ಟೇಬಲ್ ಆಗಿರೋದಕ್ಕೇನೆ ಮ್ಯಾಟರ್ ಇವತ್ತು ಈ ಥರ ಇರೋದು, ಮಾಲಿಕ್ಯೂಲ್ಸ್ ಸ್ಟೇಬಲ್ ಆಗಿರೋದು, ಸಬ್ಸ್ಟೆನ್ಸ್ ಸ್ಟೇಬಲ್ ಆಗಿರೋದು. ಆಟಮ್ಸ್ ಸ್ಟೇಬಲ್ ಆಗಿಲ್ಲ ಅಂದಿದ್ರೆ ಪ್ರತಿಯೊಂದು ಸಬ್ಸ್ಟೆನ್ಸ್ ಕೊಲ್ಯಾಪ್ಸ್ ಆಗಿ, ಶ್ರಿಂಕ್ ಆಗಿ, ಇನ್ನೂ ಹೇಳಬೇಕು ಅಂದರೆ ಒಂಥರ ಅರ್ತ್ ಕೊಲ್ಯಾಪ್ಸ್ ಆಗೋದು, ಸೋಲಾರ್ ಸಿಸ್ಟಮ್ ಕೊಲ್ಯಾಪ್ಸ್ ಆಗೋದು, ಯೂನಿವರ್ಸೇ ಕೊಲ್ಯಾಪ್ಸ್ ಆಗೋದು. ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದೆ ನೋಡಿ. ಆಟಮ್ ಸ್ಟೇಬಲ್ ಆಗಿದೆ ಅಂತಂದರೆ ಸಬ್ಸ್ಟೆನ್ಸ್ ಸ್ಟೇಬಲ್ ಆಗಿದೆ, ಮ್ಯಾಟರ್ ಸ್ಟೇಬಲ್ ಆಗಿದೆ, ಯೂನಿವರ್ಸ್ ಸ್ಟೇಬಲ್ ಆಗಿದೆ. ಅಂದರೆ ರುದರ್ಫರ್ಡ್ ಥಿಯರಿನಲ್ಲಿ ಏನೋ ಮೇಜರ್ ಪ್ರಾಬ್ಲಮ್ ಇದೆ. ರುದರ್ಫರ್ಡ್ ಥಿಯರಿ ನಿಜನೇ ಆಗಿದೆ. ಇಫ್ ರುದರ್ಫರ್ಡ್ ಫಾರ್ಮುಲಾ, ರುದರ್ಫರ್ಡ್ ಸ್ಟೇಟ್ಮೆಂಟ್ಸ್ ಆರ್ ರುದರ್ಫರ್ಡ್ ಮಾಡೆಲ್ ಇಸ್ ಕರೆಕ್ಟ್, ದೆನ್ ಎಲೆಕ್ಟ್ರಾನ್ ಕಂಟಿನ್ಯೂಸ್ಲಿ ರಿವಾಲ್ವಿಂಗ್ ಅರೌಂಡ್ ದ ನ್ಯೂಕ್ಲಿಯಸ್ should finally end up in the nucleus. It should collapse in the nucleus. So the atom should collapse. Atoms cannot be stable, but all atoms are highly stable. Why they are highly stable? There is no answer in Rutherford model. So Rutherford model in a major two failures anna keltare. Number one, emission spectrum of different atoms is different, but according to Rutherford model, all the atoms should emit wavelengths continuously, same wavelengths continuously. Second failure, all the atoms are highly stable, but according to Rutherford, if electron is revolving around the nucleus with decrease in the energy, then it finally collapse in the nucleus, so that atom should collapse. But no atom as of today is unstable. All the atoms are stable. ಗೊತ್ತಾಯ್ತಲ್ಲ ಮಕ್ಕಳೇ? ಸೊ ಎರಡು ಮೇಜರ್ ಫೇಲ್ಯೂರ್ಸ್ ಇನ್ನು ಬೇಜಾನ್ ಇದೆ, ಬೇಕಾದಷ್ಟಿದಾವೆ. ಹೈಡ್ರೋಜನ್ ಸ್ಪೆಕ್ಟ್ರಮ್ ಅನ್ನು ಎಕ್ಸ್ಪ್ಲೈನ್ ಮಾಡಲಿಲ್ಲ, ಆಮೇಲೆ ಫೈನ್ ಸ್ಟ್ರಕ್ಚರ್ ಆಫ್ ದ ಸ್ಪೆಕ್ಟ್ರಮ್ ಅನ್ನು ಎಕ್ಸ್ಪ್ಲೈನ್ ಮಾಡಲಿಲ್ಲ. ಈ ಥರ ಅವೆಲ್ಲ ಭಾಳಷ್ಟು ಇದಾವೆ. ಅವೆಲ್ಲ ಬೇಡ, ನಮಗೆ ಎಕ್ಸಾಮಿನ ದೃಷ್ಟಿಯಿಂದ ಇದೆರಡು ಸಾಕು. ಏನೇನು? ಅಟಾಮಿಕ್ ಸ್ಪೆಕ್ಟ್ರಮ್ ಈಸ್ ನಾಟ್ ಸೇಮ್ ಫಾರ್ ಆಲ್ ದಿ ಆಟಮ್ಸ್, but Rutherford model suggested all the atoms should emit same atomic spectrum. ಆಮೇಲೆ ನ್ಯೂಕ್ಲಿಯಸ್, atom is highly stable experimentally, but Rutherford model says atoms are not stable. ಓಕೆ, ಇಷ್ಟು ಹೇಳಿದ ಮೇಲೆ ಈಗ ಒಂದು ಸ್ಟೆಪ್ ಮುಂದೆ ಹೋಗೋಣ. ಮತ್ತೆ ರುದರ್ಫರ್ಡ್ ಫಾರ್ಮುಲಾ, ರುದರ್ಫರ್ಡ್ ಮಾಡೆಲ್ ಬಗ್ಗೆನೇ ಒಂಚೂರು ಹೇಳ್ಬಿಡ್ತೀನಿ ನೋಡಿ. ಇಲ್ಲಿ ಒಂದು ಎಲೆಕ್ಟ್ರಾನ್ ಸುತ್ತುತ್ತಾ ಇದೆ ಅಂತಂದರೆ ಎಲೆಕ್ಟ್ರಾನ್ಗೂ ಮತ್ತು ನ್ಯೂಕ್ಲಿಯಸ್ಗೂ ಮಧ್ಯೆ ಒಂದು ಫೋರ್ಸ್ ಇದೆ, ದಟ್ ಈಸ್ ಕಾಲ್ಡ್ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್. ದಟ್ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ is given by Fe, that is equal to 1 by 4 pi epsilon naught Q1 Q2 divided by d square, that is r square, radius of the orbit. ಓಕೆನಾ? ಈಗ Q1 ಅಂದರೆ ಚಾರ್ಜ್ ಆನ್ ದಿ ಎಲೆಕ್ಟ್ರಾನ್, Q2 ಅಂದರೆ ಚಾರ್ಜ್ ಆನ್ ದ ನ್ಯೂಕ್ಲಿಯಸ್. ಆಗಲೇ ನಾವು ನ್ಯೂಕ್ಲಿಯಸ್ ಬಗ್ಗೆ ಸಾಕಷ್ಟು ಕಲ್ತಿದ್ದೀವಿ. ನ್ಯೂಕ್ಲಿಯಸ್ಸಲ್ಲಿ ಎಲ್ಲ ಪಾಸಿಟಿವ್ ಚಾರ್ಜು ಸೇರ್ಕೊಂಡಿರುತ್ತೆ. ಸೊ ಅದರ ಚಾರ್ಜನ್ನು ನಾನು ZE ಅಂತ ಬರಿತೀನಿ. E ಅಂದರೆ ಚಾರ್ಜ್ ಆನ್ ದಿ ಪ್ರೋಟಾನ್, Z ಅಂತಂದರೆ ಅಟಾಮಿಕ್ ನಂಬರ್. ಸೊ ನ್ಯೂಕ್ಲಿಯಸ್ ಒಳಗಡೆ ಎಷ್ಟು ಪ್ರೋಟಾನ್ಸ್ ಇದೆ ಅನ್ನೋದು Z ಹೇಳುತ್ತೆ. ಅಟಾಮಿಕ್ ನಂಬರ್, ಮಾಸ್ ನಂಬರ್ ಇವೆಲ್ಲ ನ್ಯೂಕ್ಲಿಯಸ್ ಚಾಪ್ಟರ್ಲಿ ಮತ್ತೊಮ್ಮೆ ಬರುತ್ತೆ. ಸೊ Z ರೆಪ್ರೆಸೆಂಟ್ಸ್ ನಂಬರ್ of protons present in the nucleus. E is charge on the proton, so total charge on the nucleus is Z into E. So therefore this equation becomes Fe is equal to 1 by 4 pi epsilon naught. Q1 means E, Q2 means ZE, so total it is ZE square divided by R square. ಇದು ಈಕ್ವೇಷನ್ 1 ಅಂತ ಕರೆದಿರೋಣ. ಸರ್ ಈ ಡಿರೈವೇಷನ್ ಇದೆಯಾ? ಇಲ್ಲ, ಡಿರೈವೇಷನ್ ಇಲ್ಲ, ಓನ್ಲಿ ಫೈನಲ್ ಈಕ್ವೇಷನ್. ಬಟ್ ನಿಮಗೆ ಮುಂದೆ ಸುಮಾರು ಈಕ್ವೇಷನ್ಸನ್ನು ನಾನು ಹಾಗೆ ಬರ್ಕೊಂಡು ಹೋಗೋದ್ರಿಂದ ಸ್ವಲ್ಪ ಫೀಲ್ ಇರಲಿ, ಡಿರೈವೇಷನ್ ಫೀಲ್ ಇರಲಿ ಅಂತ ಹೇಳಿ ಇದೊಂದು ಸಣ್ಣ ಡಿರೈವೇಷನನ್ನು ಮಾಡ್ತಾ ಇದ್ದೀನಿ. ಸೊ Fe is equal to ZE square by R square divided by 4 pi epsilon naught ಆಯಿತು. ಆಮೇಲೆ ಸೆಂಟ್ರಿಪಿಟಲ್ ಫೋರ್ಸ್ಗೆ, ಸೆಂಟ್ರಿಪಿಟಲ್ ಫೋರ್ಸ್ ಸಿ ಇದು mv ಸ್ಕ್ವಯರ್ ಬೈ ಆರ್ ಅಂತ ಫಸ್ಟ್ PUC ನಲ್ಲಿ ನಾವು ಡಿರೈವ್ ಮಾಡಿರ್ತೀವಿ. ದಿಸ್ ಈಸ್ ದ ಫೋರ್ಸ್ ರಿಕ್ವೈರ್ಡ್ ಫಾರ್ ಸರ್ಕ್ಯುಲರ್ ಮೋಷನ್. ಫಾರ್ ಎನಿ ಸರ್ಕ್ಯುಲರ್ ಮೋಷನ್ ವಿ ನೀಡ್ ದಿಸ್ ಫೋರ್ಸ್. ದಿಸ್ ಈಸ್ ಕಾಲ್ಡ್ ಸೆಂಟ್ರಿಪಿಟಲ್ ಫೋರ್ಸ್. ಸೊ ರುದರ್ಫರ್ಡ್ ಏನು ಹೇಳ್ದ? ನೆಸೆಸರಿ ಸೆಂಟ್ರಿಪಿಟಲ್ ಫೋರ್ಸ್ ಈಸ್ ಗಿವನ್ ಬೈ ಕೂಲಮ್ ಫೋರ್ಸ್ ಆರ್ ಫೋರ್ಸ್ ಆಫ್ ಅಟ್ರಾಕ್ಷನ್. ದಟ್ ಮೀನ್ಸ್ Fe is equal to Fc. ಸೊ ಅಲ್ಲಿಗೆ mv ಸ್ಕ್ವಯರ್ ಡಿವೈಡೆಡ್ ಬೈ ಆರ್ is equal to ZE ಸ್ಕ್ವಯರ್ divided by 4 pi epsilon naught r square. ಮಕ್ಕಳೇ ಸಣ್ಣ ಸಿಂಪ್ಲಿಫಿಕೇಶನ್, ಆರ್ ಕ್ಯಾನ್ಸಲ್ ಆಗಿ ಒಂದು ಆರ್ ಉಳಿಯುತ್ತೆ, ಅದನ್ನು ಈ ಕಡೆ ತಗೊಳ್ಳಿ. r is equal to ZE ಸ್ಕ್ವಯರ್ ಡಿವೈಡೆಡ್ ಬೈ, ಇಲ್ಲಿ mv ಸ್ಕ್ವಯರ್ ಈ ಕಡೆ ಕಳಿಸ್ತೀನಿ, 4 pi epsilon naught into mv ಸ್ಕ್ವಯರ್.
4πε0 into mv square. So this is the expression for radius according to Rutherford model. ಬೇರೆ ಮಾಡೆಲ್ ಅಂದರೆ ಬೋರ್ಸ್ ಮಾಡೆಲಲ್ಲಿ ಬೇರೆ ಫಾರ್ಮುಲಾ ಬರುತ್ತಾ ಸರ್? ಬರುತ್ತೆ, ಅದನ್ನು ನಾನು ಆಮೇಲೆ ಚರ್ಚೆ ಮಾಡ್ತೀನಿ. ಈಗ ಸದ್ಯಕ್ಕೆ ರುದರ್ಫೋರ್ಡ್ ಮಾಡೆಲಿಂದ ರೇಡಿಯಸ್ ಫಾರ್ಮುಲಾನ ಬರೀರಿ ಅಂದರೆ ನೀವು ಇದನ್ನು ಬರೀಬೇಕು. r is equal to ze² by 4πε0 mv square. Z is equal to ಅಟಾಮಿಕ್ ನಂಬರ್. ಹೈಡ್ರೋಜನ್ನಿಗಾದರೆ Z is equal to 1 ಬರುತ್ತೆ, ಹೀಲಿಯಂಗಾದರೆ Z is equal to 2 ಬರುತ್ತೆ, ಹಾಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಸರಿನಾ? ಇದು ರೇಡಿಯಸ್ಸಿಗಾಯಿತು. ನೆಕ್ಸ್ಟ್ ವೆಲಾಸಿಟಿ ಫಾರ್ಮುಲಾ. ಇಲ್ಲೇ ಬೇಕಾದ್ರೆ ನೀವು ಮಾಡಿಫೈ ಮಾಡ್ಕೊಂಡ್ಬಿಟ್ಟು ಬರೀಬೋದು v² mv². ಆಮೇಲೆ ಅದರಿಂದ ಕೈನೆಟಿಕ್ ಎನರ್ಜಿ ಬರೀಬೋದು. ಕೈನೆಟಿಕ್ ಎನರ್ಜಿ ಬರೆದ ಮೇಲೆ ಟೋಟಲ್ ಎನರ್ಜಿ ಕೂಡ ಬರೀಬಹುದು. ಆಯಿತಾ? ಡಿರೈವೇಷನ್ಸ್ ಎಲ್ಲ ಏನು ಬೇಡ, ಡೈರೆಕ್ಟಾಗಿ ನಾನು ಕೈನೆಟಿಕ್ ಎನರ್ಜಿ, ಪೊಟೆನ್ಷಿಯಲ್ ಎನರ್ಜಿ, ಟೋಟಲ್ ಎನರ್ಜಿ ಫಾರ್ಮುಲಾನ ಬರೀತೀನಿ. ಆಯ್ತಾ? ರುದರ್ಫೋರ್ಡ್ ಮಾಡೆಲ್ ಇಂದ ಕೈನೆಟಿಕ್ ಎನರ್ಜಿ ಬಂದ್ಬಿಟ್ಟು E² / 8πε0r ಅಂತ ಡಿರೈವ್ ಮಾಡ್ಬೋದು. ಪೊಟೆನ್ಷಿಯಲ್ ಎನರ್ಜಿ ಬಂದ್ಬಿಟ್ಟು -E² / 4πε0r ಅಂತ ಡಿರೈವ್ ಮಾಡ್ಬೋದು. ಆಯ್ತಾ? ಟೋಟಲ್ ಎನರ್ಜಿ ಬಂದು ಕೈನೆಟಿಕ್ ಪ್ಲಸ್ ಪೊಟೆನ್ಷಿಯಲ್. ಸೊ ಟೋಟಲ್ ಎನರ್ಜಿ ಇಸ್ ಈಕ್ವಲ್ ಟು ಕೈನೆಟಿಕ್ ಪ್ಲಸ್ ಪೊಟೆನ್ಷಿಯಲ್, ಕೈನೆಟಿಕ್ ಎನರ್ಜಿ ಪ್ಲಸ್ ಪೊಟೆನ್ಷಿಯಲ್ ಎನರ್ಜಿ. ಸೊ ಇವೆರಡನ್ನು ಆ್ಯಡ್ ಮಾಡ್ಕೋಬೇಕು. ಅವಾಗ ಏನಾಗುತ್ತೆ ಇಲ್ಲಿ ಬರೀತೀನಿ ನೋಡಿ. ಟೋಟಲ್ ಎನರ್ಜಿ ಇಸ್ ಈಕ್ವಲ್ ಟು ಇದು 1/8, ಇದು 1/4. ಇನ್ನು ಉಳಿದಿದ್ದೆಲ್ಲ ಕಾಮನ್ ಆಗಿದೆ, ಹಾಗಾಗಿ ಅದನ್ನು ಫಸ್ಟ್ಗೆ ಬರ್ಕೊಂಡ್ಬಿಡ್ತೀನಿ. E² / πε0r ಕಾಮನ್ನ ಬರ್ಕೊಂಡು 1/8 - 1/4 ಮಾಡ್ತೀನಿ. ಮಕ್ಕಳೇ, ನಿಮಗೆ ಇದು ಗೊತ್ತು, LCM ತೊಗೊಂಡು ಸಿಂಪ್ಲಿಫೈ ಮಾಡೋದು ಹೇಗೆ ಅಂತ ಮಾಡಿ ಸಿಂಪ್ಲಿಫೈ ಮಾಡಿ ಕೊನೆ ನಿಮ್ಗೆ ಏನು ಆನ್ಸರ್ ಬರುತ್ತೆ? -E² / 8πε0r. ಈ ಸಣ್ಣ ಟಾಸ್ಕನ್ನು ಕೊಡ್ತೀನಿ ನಿಮಗೆ. ಈ LCM ತೊಗೊಂಡು ಸಾಲ್ವ್ ಮಾಡಿ. 1/8 - 1/4 1/8 - 1/4 ಮಾಡಿದರೆ ನಿಮಗೆ -1/8 ಬರುತ್ತೆ. ಚೆಕ್ ಮಾಡಿ LCM ತಗೊಂಡು. ಸೊ ಟೋಟಲ್ ಎನರ್ಜಿ ಕಮ್ಸ್ ಔಟ್ ಬಿ -E² / 8πε0r. ಸೊ ಇದೆಲ್ಲ ರುದರ್ಫೋರ್ಡ್ ಮಾಡೆಲ್ ಇಂದ ಬಂದಿರೋದು. ಸರ್ ನಾವು ಇವೆಲ್ಲ ಡಿರೈವೇಷನ್ ಮಾಡಬೇಕಾ? ಇಲ್ಲ, 100% ಡಿರೈವೇಷನ್ಸ್ ಇಲ್ಲ. ಓನ್ಲಿ ರೇಡಿಯಸ್ ಫಾರ್ಮುಲಾ ಮತ್ತು ಟೋಟಲ್ ಎನರ್ಜಿ ಫಾರ್ಮುಲಾ ಇವೆರಡನ್ನ ನೆನ್ಪಿಟ್ಕೊಂಡ್ರೆ ಸಾಕು. ಬರೆದು ಪ್ರಾಕ್ಟೀಸ್ ಮಾಡಿ. ನೆನ್ಪಿಟ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ. ನನ್ನ ಸಜೆಷನ್ ಏನು ಅಂದರೆ ಲಾಸ್ಟ್ ಮೊಮೆಂಟಲ್ಲೂ ಕೂಡ ನೀವು ಮೇನ್ ಈಕ್ವೇಷನ್ಸ್ ಅನ್ನು ಬರೆದು ಪ್ರಾಕ್ಟೀಸ್ ಮಾಡಿ. ಸೊ ನೀವು ಒಂದು ಹ್ಯಾಬಿಟನ್ನು ಬೆಳೆಸ್ಕೊಳ್ಳಿ, ಒಂದು ಅಭ್ಯಾಸ ಬೆಳೆಸ್ಕೊಳ್ಳಿ. ಏನಪ್ಪ ಅಂದರೆ ಬುಕ್ ಇಟ್ಕೊಂಡ್ಬಿಟ್ಟು ಚಾಪ್ಟರ್ ವೈಸ್ ಈಕ್ವೇಷನ್ಸ್ ಅನ್ನು ಲಿಸ್ಟ್ ಮಾಡ್ತಾ ಹೋಗಿ. ಈಗ ಇದೇ ಚಾಪ್ಟರ್, ಫಾರ್ ಎಕ್ಸಾಂಪಲ್ ಆಟಮ್ಸ್ ನ ಚಾಪ್ಟರ್ಗೆ ಬಂದಾಗ ರುದರ್ಫೋರ್ಡ್ ಮಾಡೆಲ್, ರೇಡಿಯಸ್ ಈಕ್ವಲ್ಸ್, ಟೋಟಲ್ ಎನರ್ಜಿ ಈಕ್ವಲ್ಸ್, ಕೈನೆಟಿಕ್ ಎನರ್ಜಿ ಈಕ್ವಲ್ಸ್, ಪೊಟೆನ್ಷಿಯಲ್ ಎನರ್ಜಿ ಈಕ್ವಲ್ಸ್ ಅಂತ ಬರೆದಿವು. ಒಂದು ಸೆಟ್ ತರ ಮಾಡ್ಕೊಳ್ಳಿ. ಹಾಗೆ ನೆಕ್ಸ್ಟ್ ಇನ್ನೊಂದು ಚಾಪ್ಟರ್ ಬರುತ್ತೆ, ಹಾಗೆ ಹಿಂದಿನ ಚಾಪ್ಟರ್ಗಳು ಇದಾವೆ, ಎಲ್ಲದರಲ್ಲೂ ಈಕ್ವೇಷನ್ಸ್ ಇರ್ತಾವಲ್ವಾ, ಬರೆದು ಲಿಸ್ಟ್ ಮಾಡ್ಕೊಳ್ಳಿ. ಸರಿ, ಇಲ್ಲಿಗೆ ಬರೋಣ ವಾಪಸ್ಸು. ಈ ಮೈನಸ್ ಸೈನ್ ಬಹಳ ಮುಖ್ಯ ನಮಗೆ. ಏನು ಮೈನಸ್ ಸೈನು? ಎನರ್ಜಿ ನೆಗೆಟಿವ್ ಸರ್. ಹಾಗಾದರೆ ವಾಟ್ ಆ್ಯಕ್ಚುಲಿ ದ ನೆಗೆಟಿವ್ ಎನರ್ಜಿ ಮೀನ್ಸ್? ರಿಮೆಂಬರ್, ಪಾಸಿಟಿವ್ ಎನರ್ಜಿ ಮೀನ್ಸ್ ಅನ್ಸ್ಟೇಬಲ್ ಸಿಸ್ಟಮ್, ನೆಗೆಟಿವ್ ಎನರ್ಜಿ ಮೀನ್ಸ್ ಸ್ಟೇಬಲ್ ಸಿಸ್ಟಮ್. ಏನೋ ಗೊತ್ತಾಗಲಿಲ್ಲ ಸರ್, ಅನ್ಸ್ಟೇಬಲ್ ಅಂತೀರಾ, ಸ್ಟೇಬಲ್ ಅಂತೀರಾ, ಗೊತ್ತಾಗ್ತಾ ಇಲ್ಲ. ಏನು ಪಾಸಿಟಿವ್ ಎನರ್ಜಿ ಅಂದರೆ ಏನು, ನೆಗೆಟಿವ್ ಎನರ್ಜಿ ಅಂದರೆ ಏನು? ನೋಡಿ, ನೆಗೆಟಿವ್ ಎನರ್ಜಿ ಅಂತಂದರೆ ಒಂದು ಪಾರ್ಟಿಕಲನ್ನು ನಾವು ಅಲ್ಲಿಂದ ಎತ್ಕೊಂಬರಲಿಕ್ಕೆ ಅಷ್ಟು ಎನರ್ಜಿಯನ್ನು ಸಪ್ಲೈ ಮಾಡಬೇಕು. ಅಷ್ಟು ಎನರ್ಜಿನ ಸಪ್ಲೈ ಮಾಡದೆ ಹೋದರೆ ಆ ಪಾರ್ಟಿಕಲ್ ಎಲ್ಲಿರುತ್ತೋ ಅಲ್ಲೇ ಬಿದ್ದುಕೊಂಡಿರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಒಂದು ಗುಂಡಿ ಇದೆ ಅಂದ್ಕೊಳ್ಳಿ, ಬಾವಿ ಇದೆ ಅಂತ ಇಟ್ಕೊಳ್ಳಿ. ಈ ಬಾವಿ ಒಳಗಡೆ ಒಬ್ಬ ಮನುಷ್ಯ ಇದ್ದಾನೆ ಅಂತ ಇಟ್ಕೊಳ್ಳಿ. ಇವನಲ್ಲಿ ಶಕ್ತಿನೇ ಇಲ್ಲ, ಎನರ್ಜಿನೇ ಇಲ್ಲ, ವೀಕ್ ಆಗಿಬಿಟ್ಟಿದ್ದಾನೆ. ಅವನಿಗೆ ಮೆಟ್ಲಿದ್ರೂ ಹತ್ಕೊಂಡು ಬರೋಷ್ಟು ಶಕ್ತಿ ಇಲ್ಲ, ಅಂದರೆ ಅವನ ಎನರ್ಜಿ ನೆಗೆಟಿವ್ ಅಂತ. ಈಗ ಅವನನ್ನು ನಾನು ಬಾವಿಯಿಂದ ಹೊರಗಡೆ ತೆಗಿಬೇಕು ಅಂತಂದರೆ ಹೊರಗಡೆಯಿಂದ ಎನರ್ಜಿ ಸಪ್ಲೈ ಮಾಡಬೇಕು. ಒಂದು ಹಗ್ಗ ಬಿಟ್ಟು ಹಿಡ್ಕೊಳ್ಳೋ ಬಿಗಿಯಾಗಿ ಅಂತ ಹೇಳಿ ಅವ್ನು ಹಿಡ್ಕೊಂಡಾಗ ನಾನು ಮೇಲೆ ಕೇಳ್ಕೋಬೇಕು. ಅವಾಗ ನೋಡಪ್ಪ ಅವನು ಹೊರಗಡೆ ಬರ್ತಾನೆ. ಅಲ್ಲಿವರೆಗೂ ಅವ್ನು ಬರೋದೇ ಇಲ್ಲ, ಅಲ್ಲೇ ಹ್ಯಾಪಿಯಾಗಿರ್ತಾನೆ. ಅಂದರೆ ಈಸ್ ಇನ್ ದ ಸ್ಟೇಬಲ್ ಸಿಸ್ಟಮ್ ಅಂತ. ಸೊ ನೆಗೆಟಿವ್ ಎನರ್ಜಿ ರೆಪ್ರೆಸೆಂಟ್ಸ್ ಪಾರ್ಟಿಕಲ್ ಇನ್ ಎ ಸ್ಟೇಬಲ್ ಸಿಸ್ಟಮ್. ಅವನು ಫಸ್ಟ್ PUC ನಲ್ಲಿ ಕೂಡ ಒಂದು ಎಕ್ಸಾಂಪಲನ್ನು ಕೊಟ್ಟಿದ್ದೆ. ಈಗ ಡೈನಿಂಗ್ ಟೇಬಲ್ ಮೇಲೆ ಒಂದು ಬಟ್ಲಿಡಿ, ಆ ಬಟ್ಲು ಒಳಗಡೆಗೆ ಒಂದೆರಡು ಗೋಲಿಗಳನ್ನು ಹಾಕಿ, ಆಯಿತಾ, ಟೇಬಲನ್ನು ಅಲ್ಲಾಡಿಸಿ. ಗೋಲಿ ಏನಾದರೂ ಬಿದ್ದು ಹೋಗ್ತಾವ? ಬೀಳೋದೇ ಇಲ್ಲ, ಅವು ಸ್ಟೇಬಲ್ ಆಗಿದ್ದಾವೆ, ಅವುಗಳ ಎನರ್ಜಿ ನೆಗೆಟಿವ್ ಅಂತ ಅರ್ಥ.
ಅದೇ ಬಟ್ಲನ್ನು ಉಲ್ಟಾ ಇಡಿ, ಇದೇ ಟೇಬಲ್ ಮೇಲೆ ಬಟ್ಲನ್ನು ಉಲ್ಟಾ ಇಡಿ, ಮನೆಯಲ್ಲಿ ಏನು ಜಾಮೂನ್ ಕಪ್ಪು ಅಥವಾ ಇನ್ನೊಂದು ಮತ್ತೊಂದು ಬಟ್ಲುಗಳು ಇರ್ತಾವಲ್ವಾ, ಇಟ್ಬಿಟ್ಟು ಏನಾದರೂ ಮಾಡಿ ಸ್ವಲ್ಪ ಕಷ್ಟಪಟ್ಟು ಇಲ್ಲಿ ಒಂದು 2 ಗೋಲಿ ಕುಂಡ್ರಿಸ್ಬಿಡಿ. ಈಗ ಟೇಬಲನ್ನು ಅಲ್ಲಾಡಿಸಿ ಬಿದ್ದು ಹೋಗ್ಬಿಡ್ತವೆ. ಸೊ ನೋಡಿ, ಇವುಗಳ ಎನರ್ಜಿ ಪಾಸಿಟಿವ್, ದೇ ಆರ್ ಅನ್ಸ್ಟೇಬಲ್. ಇವುಗಳ ಎನರ್ಜಿ ನೆಗೆಟಿವ್, ದೇ ಆರ್ ಸ್ಟೇಬಲ್. ಸೊ ನೆಗೆಟಿವ್ ಎನರ್ಜಿ ಮೀನ್ಸ್ ಸ್ಟೇಬಲ್ ಸಿಸ್ಟಮ್, ಪಾಸಿಟಿವ್ ಎನರ್ಜಿ ಮೀನ್ಸ್ ಅನ್ಸ್ಟೇಬಲ್ ಸಿಸ್ಟಮ್. ಐ ಹೋಪ್ ಯು ಗಾಟ್ ಇಟ್ ನೌ. ಇದೇ ಮನುಷ್ಯ ಯಾವ್ದಾದ್ರು ಒಂದು ಬಿಲ್ಡಿಂಗ್ ಮೇಲೆ ಇದ್ದಾನೆ ಅಂದ್ಕೊಳ್ಳಿ, ಆಯ್ತಾ, ಅವನನ್ನ ಕೆಳಗಡೆ ಇಳಿಸ್ಲಿಕ್ಕೆ ನೀವೇನು ಎನರ್ಜಿ ಕೊಡಬೇಕಾಗಿಲ್ಲ, ಅವನೇ ಎನರ್ಜಿಯನ್ನು ಖರ್ಚು ಮಾಡೋಷ್ಟು ಅವನಿಗೆ ತಾಕತ್ತಿದೆ. ಸೊ ದಿಸ್ ಈಸ್ ಪಾಸಿಟಿವ್ ಸಿಸ್ಟಮ್, ದಿಸ್ ಈಸ್ ನೆಗೆಟಿವ್ ಸಿಸ್ಟಮ್. ದಿಟ್ ಈಸ್ ಪಾಸಿಟಿವ್ ಸಿಸ್ಟಮ್, ದಿಸ್ ಈಸ್ ನೆಗೆಟಿವ್ ಸಿಸ್ಟಮ್. ಈಗ ನಿಮ್ಮ ಮನೆ ಗ್ರೌಂಡ್ ಫ್ಲೋರಲ್ಲಿದೆ, ನೀವು ಸ್ಟೇಬಲ್. ಅದೇ ಲಾಸ್ಟ್ ಫ್ಲೋರಲ್ಲಿದ್ದರೆ ಅನ್ಸ್ಟೇಬಲ್. ಎಷ್ಟೊಂದು ಸತಿ ನೀವು ಹತ್ತಿ ಇಳಿದು ಒಂಥರ ಬೇಜಾರಾಗೋಗ್ಬಿಡುತ್ತೆ. ಸಾಕಪ್ಪ, ಇದು ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್, ಥರ್ಡ್ ಫ್ಲೋರ್ ಸವಾಸ, ಗ್ರೌಂಡ್ ಫ್ಲೋರೇ ಬೆಸ್ಟು, ಆರಾಮಾಗಿದ್ದೆ ನಾನು ಅನ್ನೋ ಫೀಲಿಂಗ್ ಬರುತ್ತೆ. ಅಂದರೆ ಗ್ರೌಂಡ್ ಸ್ಟೇಟ್ ಅಥವಾ ಲೋಯರ್ ಎನರ್ಜಿ ಸ್ಟೇಟಲ್ಲಿದ್ದಾಗ ಪಾರ್ಟಿಕಲ್ಸು ಸ್ಯಾಟಿಸ್ಫೈ ಆಗಿರ್ತವೆ, ಸ್ಟೇಬಲ್ ಆಗಿರ್ತವೆ. ಅಂಥ ಪಾರ್ಟಿಕಲ್ಸನ್ನು ಅಲ್ಲಿಂದ ಹೊರಗಡೆ ತೆಗಿಬೇಕು ಅಂತಂದರೆ ನಾವು ಎಕ್ಸ್ಟ್ರಾ ಎನರ್ಜಿಯನ್ನು ಖರ್ಚು ಮಾಡಬೇಕು. ಅದೇ ಲಾಜಿಕನ್ನು, ಅದೇ ಎಕ್ಸ್ಪ್ಲನೇಷನನ್ನು ಇಲ್ಲಿ ಅಪ್ಲೈ ಮಾಡಿ. ಟೋಟಲ್ ಎನರ್ಜಿ ಆಫ್ ದ ಎಲೆಕ್ಟ್ರಾನ್ ಈಸ್ ನೆಗೆಟಿವ್. ದಟ್ ಮೀನ್ಸ್ ಎಲೆಕ್ಟ್ರಾನ್ ಈಸ್ ಅಟ್ರಾಕ್ಟೆಡ್ ಬೈ ದ ನ್ಯೂಕ್ಲಿಯಸ್. ಇಟ್ ಈಸ್ ಸೇಫ್ ದೇರ್. ಟು ರಿಮೂವ್ ದಿ ಎಲೆಕ್ಟ್ರಾನ್ ಫ್ರಮ್ ದೇರ್ ವಿ ಹ್ಯಾವ್ ಟು ಸಪ್ಲೈ ಎನರ್ಜಿ. ಸೊ ಎಲೆಕ್ಟ್ರಾನ್ ಈಸ್ ದೇರ್ ಫೋರ್ ಇನ್ ಎ ಬೌಂಡ್ ಸಿಸ್ಟಮ್ ಅಂತ ಅರ್ಥ. ಸೊ ಈ ಥರ ನಾವು ನೆಗೆಟಿವ್ ಎನರ್ಜಿಯನ್ನು ಡಿಫೆಂಡ್ ಮಾಡ್ಕೋಬಹುದು. ಸರಿ, ರುದರ್ಫೋರ್ಡ್ ಮಾಡೆಲ್ ಹೇಳಿದ್ದಾಯಿತು, ಅದರ ಫೇಲ್ಯೂರ್ಸ್ ಹೇಳಿದ್ದಾಯಿತು, ಮೀನ್ ವೈಲ್ ರೇಡಿಯಸ್ ಬಗ್ಗೆ ಮತ್ತು ಟೋಟಲ್ ಎನರ್ಜಿ ಬಗ್ಗೆ ಹೇಳಿದ್ದಾಯಿತು. ಮತ್ತು ಇಂದಿನ ವಿಡಿಯೋದಲ್ಲಿ ಸ್ಪೆಕ್ಟ್ರಮ್ ಬಗ್ಗೆ ನಾನು ಆಗಲೇ ಹೇಳಿದ್ದೆ, ಅಟಾಮಿಕ್ ಸ್ಪೆಕ್ಟ್ರಾ ಅಂದರೆ ಏನು ಅಂತ. ಅದರಲ್ಲಿ ಮತ್ತೆ 2 ಥರ ಸ್ಪೆಕ್ಟ್ರಾ ಬರುತ್ತೆ, ಲೈನ್ ಎಮಿಷನ್ ಸ್ಪೆಕ್ಟ್ರಾ, ಲೈನ್ ಅಬ್ಸಾರ್ಪ್ಷನ್ ಸ್ಪೆಕ್ಟ್ರಾ ಅಂತ. ಎಮಿಷನ್ ಸ್ಪೆಕ್ಟ್ರಾ ಅಂತಂದರೆ ಎಮಿಟ್ ಆಗೋದು, ರೇಡಿಯೇಷನ್ಸ್ ಎಮಿಟ್ ಆಗೋದು. ಅವಾಗ ಬ್ರೈಟ್ ಲೈನ್ಸ್ ವಿತ್ ಡಾರ್ಕ್ ಬ್ಯಾಕ್ಗ್ರೌಂಡ್ ಬರುತ್ತೆ. ಇಲ್ಲಿ ಕೊಟ್ಟಿದ್ದೀನಿ ನೋಡಿ, ಡಾರ್ಕ್ ಬ್ಯಾಕ್ಗ್ರೌಂಡಲ್ಲಿ ಮಧ್ಯೆ ಚಾಕ್ ಪೀಸಲ್ಲಿ ಲೈನ್ ಹಾಕ್ದಂಗೆ ಕಾಣಿಸುತ್ತೆ, ಅದು ಎಮಿಷನ್ ಸ್ಪೆಕ್ಟ್ರಾ. ಅಬ್ಸಾರ್ಪ್ಷನ್ ಸ್ಪೆಕ್ಟ್ರಾ ಅಂದರೆ ಬ್ರೈಟ್ ಬ್ಯಾಕ್ಗ್ರೌಂಡಲ್ಲಿ ಮಧ್ಯೆ ಕಪ್ಪು ಲೈನ್ ಬಂದಂಗೆ. ಇವಾಗ ನೀವು ಪೇಪರ್ ಮೇಲೆ ಒಂದು ಕರಿ ಪೆನ್ ತಗೊಂಡು, ಬ್ಲ್ಯಾಕ್ ಇಂಕ್ ಪೆನ್ ತಗೊಂಡು ಹಿಂಗೆ ಲೈನ್ ಹೇಳ್ದಂಗೆ. ಸೊ ಡಾರ್ಕ್ ಲೈನ್ಸ್ ವಿತ್ ಬ್ರೈಟ್ ಬ್ಯಾಕ್ಗ್ರೌಂಡ್, ಲೈನ್ ಅಬ್ಸಾರ್ಪ್ಷನ್ ಸ್ಪೆಕ್ಟ್ರಾ. ಬ್ರೈಟ್ ಲೈನ್ಸ್ ವಿತ್ dark background, it is line ಎಮಿಷನ್ ಸ್ಪೆಕ್ಟ್ರಾ. ಬ್ರೈಟ್ ಲೈನ್ ಇದ್ದರೆ ಎಮಿಷನ್ನು, ಡಾರ್ಕ್ ಲೈನ್ ಇದ್ದರೆ ಅಬ್ಸಾರ್ಪ್ಷನ್ನು. ಈ ಸ್ಪೆಕ್ಟ್ರಾ ಇದೆಯಲ್ಲ, ಈ ಸ್ಪೆಕ್ಟ್ರಾನ ನಾವು ಇನ್ಫ್ಯಾಕ್ಟ್ ಆಟಮಿನ ಫಿಂಗರ್ ಪ್ರಿಂಟ್ ಅಂತ ಕರಿತೀವಿ. ಯಾಕೆ ಗೊತ್ತಾ? ಆ ಸ್ಪೆಕ್ಟ್ರಾನ ಸ್ಟಡಿ ಮಾಡಿಬಿಟ್ರೆ ಆ ಆಟಮ್ಗಳ ನೇಚರನ್ನೇ ನಾವು ತಿಳ್ಕೊಬೋದು. ಎಂಥ ಆಟಮ್ ಅದು, ಅದೇನು ಹೈಡ್ರೋಜನ್ ಆಟಮ್ಮಾ, ಹೀಲಿಯಮ್ದ ಅಥವಾ ನ್ಯೂಟ್ರಾನ್ದ, ಯಾವುದ್ರ ಆಟಮ್ ಅನ್ನೋದು ನಮಗೆ ಗೊತ್ತಾಗ್ಬಿಡುತ್ತೆ. ಈಗ ಫಿಂಗರ್ ಪ್ರಿಂಟ್ ತೊಗೊಂಡ್ಬಿಟ್ರೆ ಆ ವ್ಯಕ್ತಿ ಯಾರು ಅಂತ ಗೊತ್ತಾಗ್ಬಿಡುತ್ತೆ. ಬಯೋಮೆಟ್ರಿ ಅಂತ ಕೇಳಿದಿರಲ್ವಾ, ಥಂಬ್ ಇಂಪ್ರೆಷನ್, ಅದು ನೋಡಿಬಿಟ್ರೆ ಸಾಕು ನೀನು ಯಾರು ಅಂತ ನಾವು ಕಂಡುಹಿಡಿಬೋದು. DNA ಇಂದ ನಾವು ಯಾರು ಅಂತ ಕಂಡುಹಿಡಿಬೋದು. ಹಾಗೆ ಸ್ಪೆಕ್ಟ್ರಮ್ಮಿಂದ ಈಗ ಯಾವುದೋ ಒಂದು ಲೈಟ್ ಹೊರಗಡೆ ಬರ್ತಾ ಇದೆ, ಈಗ ಯೆಲ್ಲೋ ಕಲರ್ ಬರ್ತಾ ಇದೆ, ಆ ಚೇಂಬರ್ ಒಳಗಡೆ ಎಂಥ ಗ್ಯಾಸ್ ಇದೆ ಅಂತ ಹೇಳ್ಬೋದು. ಸೋಡಿಯಂ ಗ್ಯಾಸ್ ಇದೆ ಅಂತ ಹೇಳ್ಬೋದು, ಹೀಲಿಯಂ ಗ್ಯಾಸ್ ಇದೆ ಅಂತ ಹೇಳ್ಬೋದು. ಸೊ ಅಟಾಮಿಕ್ ಸ್ಪೆಕ್ಟ್ರಾನ ದೇರ್ ಫೋರ್ ವಿ ಕಾಲ್ ಇಟ್ ಆಸ್ ಅ ಫಿಂಗರ್ ಪ್ರಿಂಟ್ ಆಫ್ ಆಟಮ್ ಅಂತ ಕರೀತಾರೆ. ಗೊತ್ತಾಯ್ತಲ್ವಾ? ಸೊ ಈ ಅಟಾಮಿಕ್ ಸ್ಪೆಕ್ಟ್ರಾ ಇಂದ, ಆಮೇಲೆ ರುದರ್ಫೋರ್ಡ್ ಮಾಡೆಲ್ ಇಂದ, ಆಮೇಲೆ ಜೆ ಥಾಮ್ಸನ್ ಎಲೆಕ್ಟ್ರಾನ್ ಡಿಸ್ಕವರಿಯಿಂದ ಒಟ್ಟಾರೆ ನಮಗೆ ಏನಪ್ಪ ಗೊತ್ತಾಯಿತು ಅಂದರೆ, ಆಟಮ್ ಅನ್ನೋದು ಫೈನೆಸ್ಟ್ ಪಾರ್ಟ್ ಅಲ್ಲ, ಅದಕ್ಕೂ ಒಂದು ರಚನೆ ಇದೆ. ಇಟ್ ಆಲ್ಸೋ ಹ್ಯಾಸ್ ಗಾಟ್ ಸಮ್ ಸ್ಟ್ರಕ್ಚರ್ ಅಂತ. ಆ ಸ್ಟ್ರಕ್ಚರನ್ನು ಎಕ್ಸ್ಪ್ಲೈನ್ ಮಾಡಲಿಕ್ಕೆ ರುದರ್ಫೋರ್ಡ್ ಭಾಳ ಟ್ರೈ ಮಾಡ್ದ. ಟು ಸಮ್ ಎಕ್ಸ್ಟೆಂಟ್ ಈ ಸಕ್ಸೀಡೆಡ್. ದೆನ್ ಕೇಮ್ Bohr's theory, Bohr's atomic model. Now let us take up the next theory, that is Bohr's theory. Actually Bohr's theory ಒಂಥರ ಸ್ಯಾಟಿಸ್ಫ್ಯಾಕ್ಟರಿ ಥಿಯರಿ. ಸ್ವಲ್ಪ ಮಟ್ಟಿಗೆ ಅದು ಸಾಕಷ್ಟು ಡೌಟ್ಸ್ಗಳನ್ನು ಕ್ಲಾರಿಫೈ ಮಾಡುತ್ತೆ. ಏನೇನು ಅಂತ ಒಂದೊಂದಾಗಿ ನೋಡೋಣ. ಬೋರ್ಸ್ ಥಿಯರಿ ಬಹಳ ಮುಖ್ಯ. ಇನ್ಫ್ಯಾಕ್ಟ್ ಫಸ್ಟ್ PUCನಲ್ಲಿ ನೀವು ಕೆಮಿಸ್ಟ್ರಿನಲ್ಲಿ ಕೂಡ ಇದನ್ನು ಕಲ್ತಿರ್ತೀರಾ. ಹಾಗಾಗಿ ಐ ಡೋಂಟ್ ಥಿಂಕ್ ಯು ಫೈಂಡ್ ಎನಿ ಡಿಫಿಕಲ್ಟಿ ಇನ್ ಅಂಡರ್ಸ್ಟ್ಯಾಂಡಿಂಗ್ ಬೋರ್ಸ್ ಥಿಯರಿ. ಓಕೆ, ಲೆಟ್ ಮಿ ಕಂಟಿನ್ಯೂ ವಿತ್ ಬೋರ್ಸ್ ಥಿಯರಿ. ಬೋರ್ಸ್ ಥಿಯರಿ now. Bohr's theory is based upon about 4 to 5 statements or assumptions which we call as Bohr postulates. Bohr ಅನ್ನೋ ಒಬ್ಬ ವಿಜ್ಞಾನಿ ಒಂದು 4-5 ಅಸಂಪ್ಷನ್ಸ್ ಅನ್ನು ಮಾಡ್ಕೋತಾನೆ. ಅವನ್ನ ನಾವು ಬೋರ್ಸ್ ಪಾಸ್ಟ್ಯುಲೇಟ್ಸ್ ಅಂತ ಕರಿತೀವಿ. ಇದನ್ನೇ ಕೂಡ ಕ್ವಶನ್ ಕೇಳ್ಬೋದು, ವಾಟ್ ಆರ್ ಬೋರ್ಸ್ ಪಾಸ್ಟ್ಯುಲೇಟ್ಸ್ ಅಂತ. ಈಗ ಒಂದೊಂದಾಗಿ ಹೇಳ್ತೀನಿ ನೋಡಿ. ಮೊದಲನೇದು ಏನಂಥ ಹೊಸ ಪಾಸ್ಟ್ಯುಲೇಟ್ ಏನಲ್ಲ, ಆಲ್ರೆಡಿ ರುದರ್ಫೋರ್ಡ್ ಮಾಡೆಲಲ್ಲಿ ಬಂದಿದೆ. ಅಕಾರ್ಡಿಂಗ್ ಟು ಬೋರ್, ಎಲೆಕ್ಟ್ರಾನ್ಸ್ ರಿವಾಲ್ವ್ ಅರೌಂಡ್ ದ ನ್ಯೂಕ್ಲಿಯಸ್ ಇನ್ ಸರ್ಕ್ಯುಲರ್ ಆರ್ಬಿಟ್.
and the necessary centripetal force is given by the force of attraction between electron and nucleus. ಇದನ್ನ ರುದರ್ಫೋರ್ಡ್ ಮಾಡೆಲ್ ಅಲ್ಲೂ ನಾವು ನೋಡಿದ್ವಿ, ಇಲ್ಲೂ ಅದನ್ನೇ ರಿಪೀಟ್ ಮಾಡಿದ್ದಾನೆ. ಐ ರಿಪೀಟ್, ಎಲೆಕ್ಟ್ರಾನ್ಸ್ ರಿವಾಲ್ವ್ ಅರೌಂಡ್ ದ ನ್ಯೂಕ್ಲಿಯಸ್ ಇನ್ ಸರ್ಕ್ಯುಲರ್ ಆರ್ಬಿಟ್. ಅಂಡರ್ಲೈನ್ ಮಾಡ್ಕೊಳ್ಳಿ ಸರ್ಕ್ಯುಲರ್ ಅನ್ನ, ವೃತ್ತಾಕಾರವಾಗಿ ಸುತ್ತುತ್ತಾ ಇರ್ತವೆ. and the necessary centripetal force is given by the force of attraction between electron and nucleus. ಅದು ರಿಪೀಟೇಷನ್. ಬಟ್ ವಾಟ್ ದ ಸ್ಪೆಷಾಲಿಟಿ ಇಯರ್ ಈಸ್, ಅಲ್ಲಿ ಹೇಳ್ತಾನೆ ದ ಆರ್ಬಿಟ್ ಈಸ್ ಕ್ವಾಂಟೈಸ್ಡ್. ದಟ್ ಮೀನ್ಸ್ ರೇಡಿಯಸ್ ಆಫ್ ದಿ ಆರ್ಬಿಟ್ ಈಸ್ ಕ್ವಾಂಟೈಸ್ಡ್. ಹೀಗೆ ಅಂದರೆ ಎಲ್ಲಿ ಶುರು ಆಯಿತು ಅಲ್ಲಿಗೆ ವಾಪಸ್ ಬರುತ್ತೆ. ಇಲ್ಲೇನಾಗಿತ್ತು, ಎಲ್ಲಿ ಶುರುವಾಯಿತು ಅಲ್ಲಿಗೆ ವಾಪಸ್ ಬರ್ತಾ ಇರಲಿಲ್ಲ. ಆದರೆ ಇಲ್ಲಿ ಇಟ್ ಈಸ್ ಕಮಿಂಗ್ ಬ್ಯಾಕ್ ಟು ದ ಸ್ಟಾರ್ಟಿಂಗ್ ಪಾಯಿಂಟ್. ಸೊ ರೇಡಿಯಸ್ ಆಫ್ ದಿ ಆರ್ಬಿಟ್ ಈಸ್ ಕ್ವಾಂಟೈಸ್ಡ್. ಡೆಫಿನೆಟ್ ಸೈಜ್, ಕ್ವಾಂಟೈಸ್ಡ್ ಮೀನ್ಸ್ definite. Each orbit has got definite size. So first one, orbit is quantized. ಇದು ಫಸ್ಟ್ ಪಾಸ್ಟುಲೇಟ್ ಇನ ಸಮ್ಮರಿ. ಎರಡನೇ ಪಾಸ್ಟುಲೇಟ್ ಏನು ಹೇಳ್ತಾನೆ ಅಂತಂದ್ರೆ, whenever electron is revolving in a orbit, it has got some amount of energy. ಆಗಲೇ ಬರ್ದಿದ್ನಲ್ಲ ಆ ಥರ, ಮೈನಸ್ ಅಂತ ಏನೋ ಹೇಳಿದ್ನಲ್ವಾ. ಒಂದು ಎಲೆಕ್ಟ್ರಾನು ಒಂದು ಆರ್ಬಿಟಲ್ಲಿ ಸುತ್ತಾ ಇದೆ ಅಂದರೆ ಅದಕ್ಕೊಂದಷ್ಟು ಎನರ್ಜಿ ಇರಲೇಬೇಕು. ಎಲೆಕ್ಟ್ರಾನ್ ಹ್ಯಾಸ್ ಗಾಟ್ ಸಮ್ ಅಮೌಂಟ್ ಆಫ್ ಎನರ್ಜಿ ವೆನ್ ಇಟ್ ಈಸ್ ರಿವಾಲ್ವಿಂಗ್ ಇನ್ ದಿ ಆರ್ಬಿಟ್. ದಟ್ ಎನರ್ಜಿ ರಿಮೈನ್ಸ್ ಕಾನ್ಸ್ಟೆಂಟ್. ದಟ್ ಮೀನ್ಸ್ ಇಟ್ ಈಸ್ ಎ ಸ್ಟೇಬಲ್ ಆರ್ಬಿಟ್. ಸೆಕೆಂಡ್ ಒನ್ ಬಂದು ಸ್ಟೇಬಲ್ ಆರ್ಬಿಟ್ ಅನ್ನು ಹೇಳುತ್ತೆ. ಸ್ಟೇಬಲ್ ಆರ್ಬಿಟ್, ಇಲ್ಲಿ ರೇಡಿಯಸ್ ಈಸ್ ಕ್ವಾಂಟೈಸ್ಡ್. Stable orbit. Second postulate, I repeat, when electron is revolving in the orbit, it has got definite amount of energy. Energy is fixed. It won't change, it won't increase, it won't decrease. That means orbit is stable. ಇಲ್ಲೇನಾಗ್ತಾ ಇತ್ತು, ಎಲೆಕ್ಟ್ರಾನ್ ತಿರುಗ್ತಾ ಅದರ ಎನರ್ಜಿ ಕಡಿಮೆ ಆಗ್ತಾ ಹೋಗ್ತಾ ಇತ್ತು. ಆರ್ಬಿಟ್ ಸ್ಟೇಬಲ್ ಆಗಿರ್ತಾ ಇರಲಿಲ್ಲ, ಲೆವೆಲ್ಸ್ ಸ್ಟೇಬಲ್ ಆಗಿರ್ತಾ ಇರಲಿಲ್ಲ. ಸೊ ಎರಡನೇ ಪಾಸ್ಟುಲೇಟ್ ನಮಗೆ ಏನು ಹೇಳುತ್ತೆ, ಆರ್ಬಿಟ್ ಈಸ್ ಸ್ಟೇಬಲ್. ಓಕೆ, ಮೂರನೇ ಪಾಸ್ಟುಲೇಟ್, as long as electron is revolving in the orbit, its energy is constant. ಈ ತರಕ್ಕೆ ಬೇಕಾದಷ್ಟು ಆರ್ಬಿಟ್ಸ್ ಇರುತ್ತೆ. ಇಟ್ ಕ್ಯಾನ್ ರೊಟೇಟ್ ಹಿಯರ್, ಆರ್ ಇಟ್ ಕ್ಯಾನ್ ರೊಟೇಟ್ ಈವನ್ ಹಿಯರ್ ಆಲ್ಸೋ, ಆರ್ ಇಟ್ ಕ್ಯಾನ್ ರೊಟೇಟ್ ಈವನ್ ಇನ್ ದಿಸ್ ಆರ್ಬಿಟ್ ಆಲ್ಸೋ. ಎಲ್ಲಿ ಬೇಕಾದರೂ ತಿರುಗಬಹುದು. ದಿಸ್ ಆರ್ಬಿಟ್ ಈಸ್ ಬಿಲೋ ದಿಸ್ ಆರ್ಬಿಟ್ ಈಸ್ ಬಿಲೋ ದಿಸ್. ಹಾಗೆ ಒಂದಾದ್ಮೇಲೆ ಆರ್ಬಿಟ್ ಬರ್ತವೆ. As you move away from the nucleus, energy increases. As you move towards the nucleus, energy decreases. That way, electron energy here is more, I call it as E2. Electron energy here is less, I call it as E1. So, E2 is more than E1. Let us say this is 8 electron volt, this is 6 electron volt. ಸುಮ್ಮನೆ ಒಂದು ಎಕ್ಸಾಂಪಲ್ ಅಷ್ಟೇನೆ. ಸೊ ಇವಾಗ ಏನು ಹೇಳ್ತಾನೆ, ಎಲೆಕ್ಟ್ರಾನ್ ಯಾವ ಆರ್ಬಿಟಲ್ ಇರುತ್ತೋ ಅಲ್ಲಿ ಸುತ್ತಾನೆ ಇರುತ್ತೆ. ಅದರ ಎನರ್ಜಿ ಜಾಸ್ತಿನೂ ಆಗಲ್ಲ, ಕಡಿಮೆನೂ ಆಗಲ್ಲ. If, next postulate, electron wants to go from lower level to higher level, it requires energy, it will absorb energy. If electrons come from higher level to lower level, it will emit energy in the form of radiation. ಕೆಳಗಡೆಯಿಂದ ಮೇಲಕ್ಕೆ ಹೋದರೆ ಅದಕ್ಕೆ ಎನರ್ಜಿಯನ್ನು ಕೊಡಬೇಕು, ಅವಾಗ ಹೋಗುತ್ತೆ. In order to send electron from lower to higher level, we have to supply the energy. If electron is coming from higher level to lower level, it will emit energy in the form of radiation. Suppose if E2 is the higher energy level, E1 is the lower energy level, then E2 minus E1 is equal to h nu, where nu is frequency of the emitted radiation. ಅಂದರೆ here we get the basic reason for emission of radiation. ಎಲ್ಲೂ ರೇಡಿಯೇಷನ್ ಬಗ್ಗೆ ಇಷ್ಟು ಕ್ಲಿಯರ್ ಕಟ್ಟಾಗಿ ಹೇಳಿರಲ್ಲ ಇದಕ್ಕೂ ಮುಂಚೆ. ಬೋರ್ಸ್ ಥಿಯರಿನಲ್ಲೇ ನಮಗೆ ಪ್ರಪ್ರಥಮವಾಗಿ ಗೊತ್ತಾಗೋದು ರೇಡಿಯೇಷನ್ ಯಾಕೆ ಎಮಿಟ್ ಆಗುತ್ತೆ, ಲೈಟ್ ಯಾಕೆ ಎಮಿಟ್ ಆಗುತ್ತೆ ಅಂತ. ನೋಡಿ, ಲೈಟ್ ಯಾಕೆ ಎಮಿಟ್ ಆಗುತ್ತೆ ಅನ್ನೋದಕ್ಕೆ ಇಲ್ಲಿದೆ. ವೆನ್ ಎವರ್ ಎಲೆಕ್ಟ್ರಾನ್ ಜಂಪ್ಸ್ ಫ್ರಮ್ ಹೈಯರ್ ಎನರ್ಜಿ ಟು ಲೋಯರ್ ಎನರ್ಜಿ, ಇಟ್ ಹ್ಯಾಸ್ ಟು ಗಿವ್ ಔಟ್ ದಟ್ ಎಕ್ಸ್ಟ್ರಾ ಎನರ್ಜಿ. 8 to 6 ಬರಬೇಕು ಅಂದರೆ ಆ 2 ಎಲೆಕ್ಟ್ರಾನ್ ವೋಲ್ಟ್ ಏನಿತ್ತು ಅದನ್ನು ಹೊರಗಡೆ ಚೆಲ್ಲಿ ಬಿಡಬೇಕು. ಇಟ್ ಹ್ಯಾಸ್ ಟು ಗಿವ್ ಔಟ್ ದಟ್ ಎಕ್ಸಸ್ ಎನರ್ಜಿ ಆರ್ ಎಕ್ಸ್ಟ್ರಾ ಎನರ್ಜಿ. Thus emitted energy is coming in the form of radiation whose frequency is nu. Okay, when E2
and E1 changes, frequency also change. For example, instead of coming from here, if it is coming from here, then there will be no more difference in the energy. E3 will be more than E2 and E1, so frequency will change. Planck's constant won't change. So ಮೂರನೇ postulate ಏನು ಹೇಳುತ್ತೆ, electrons absorb energy to go from lower to higher level, emit energy when they come from higher level to lower level. When emitting energy, they will emit in the form of radiation. Keep this postulate in mind. ಇದೆಲ್ಲದಕ್ಕಿಂತ ಮುಖ್ಯವಾಗಿ ನಾಲ್ಕನೇ ಪಾಸ್ಟ್ಯುಲೇಟ್, ಇದಂತೂ ಬೋರ್ಗೆನೆ ಒಂಥರ ಸರ್ಪ್ರೈಸಿಂಗ್. ಆ ಮಾಡ್ಯೂಲ್ ಇದೇನು ಥಿಯರಿ ಸಕ್ಸಸ್ ಆಗಿ ಎಷ್ಟೋ ವರ್ಷ ಆದಮೇಲೆ ಬೋರೇ ಹೇಳ್ತೇನೆ, ನನಗೆ ಆಶ್ಚರ್ಯ ಆಗ್ತಿದೆ ಈ ಪಾಸ್ಟ್ಯುಲೇಟನ್ನು ನಾನು ಹೆಂಗೆ ಹೇಳಿದ್ನಪ್ಪ, ನನ್ನ ಬಾಯಿಂದ ಅದು ಹೆಂಗೆ ಬಂತು ಅನ್ನೋದೇ ನನಗೆ ಈವನ್ ಟುಡೇ ಐ ಡೋಂಟ್ ನೋ, ಇಟ್ ಈಸ್ ಟೋಟಲಿ ಸರ್ಪ್ರೈಸಿಂಗ್ ಅಂತ ಬೋರ್ ಒಂದು ಕಡೆ ಹೇಳ್ಕೊಂಡಿದ್ದಾನೆ. ಏನಪ್ಪ ಅದು ಅಂದರೆ, ಇಲ್ಲಿ ನೋಡಿ ಫಸ್ಟ್ ಪಾಸ್ಟ್ಯುಲೇಟ್ ಹೇಳ್ತು ರೇಡಿಯಸ್ ಈಸ್ ಕ್ವಾಂಟೈಸ್ಡ್ ಅಂತ, ಆಮೇಲೆ ಎನರ್ಜಿ ಕ್ವಾಂಟೈಸ್ಡ್ ಅನ್ನೋ ಮೀನಿಂಗ್ ಬಂತು. ನೆಕ್ಸ್ಟ್ ಹೇಳ್ತಾನೆ ವೆನ್ ಎವರ್ ಎಲೆಕ್ಟ್ರಾನ್ ಈಸ್ ರಿವಾಲ್ವಿಂಗ್ ಇನ್ ದ ಆರ್ಬಿಟ್ ಇಟ್ಸ್ ಆಂಗ್ಯುಲರ್ ಮೊಮೆಂಟಮ್ ಈಸ್ ಕ್ವಾಂಟೈಸ್ಡ್. ಆಂಗ್ಯುಲರ್ ಮೊಮೆಂಟಮ್ ಈಸ್ ಕ್ವಾಂಟೈಸ್ಡ್. ನೋಡಿ, ನಿಮಗೆ ಪಿ ಯು ಸಿನಲ್ಲಿ ಫಸ್ಟ್ ಇಯರ್ನಲ್ಲಿ ಕಲಿಸಿರ್ತೀವಿ, ಲೀನಿಯರ್ ಮೋಷನ್ ಇದ್ರೆ ದಟ್ ಈಸ್ ಮೊಮೆಂಟಮ್ ಈಸ್ ಲೀನಿಯರ್ ಮೊಮೆಂಟಮ್ ಅಂಡ್ ಇಟ್ ಈಸ್ ಗಿವನ್ ಬೈ P is equal to mv. It is linear momentum. When the particle is in a circular path, we have angular momentum represented by L. It is equal to m into omega. Omega is nothing but Vr. M into omega, that is m into Vr. Okay. So here electron is revolving. Therefore, we must talk about angular momentum. And Bohr says this angular momentum cannot have all possible values. It cannot have all possible values. It will have definite value, that is h by 2 pi. It may be 1 times h by 2 pi, 2 times h by 2 pi. ಸರ್ ಯಾಕೆ ಸರ್ ಅದು ಗೊತ್ತಿಲ್ಲ? ಇನ್ಫ್ಯಾಕ್ಟ್ ಬೋರ್ಗೆ ಗೊತ್ತಿರಲಿಲ್ಲ, ಅದಕ್ಕೆ ಹೇಳಿದ್ದು ನಾನು. ಅವ್ನಿಗೆ ಅದು ಹೆಂಗೆ ಹೊಳಿತು, ಇದೇ ಒಂದೊಂದ್ಸತಿ ಆಗುತ್ತೆ ನಮಗೆ, ಹೆಂಗೋ ಫ್ಲ್ಯಾಶ್ ಆಗಿಬಿಡುತ್ತೆ, ಆಮೇಲೆ ಅದು ವರ್ಕೌಟು ಆಗುತ್ತೆ, ಆಮೇಲೆ ಅದಕ್ಕೆ ಎಕ್ಸ್ಪ್ಲನೇಷನ್ನು ಸಿಕ್ಕುತ್ತೆ. ಅವನೇನು ಗೆಸ್ ಮಾಡಿರಲಿಲ್ಲ, ಏನೋ ಸರ್ ಬೋರ್ ಗೆಸ್ ಮಾಡಿಲ್ಲ ಅಂತ ಅಂದ್ಕೋಬೇಡಿ. ವಿ ಕೆನಾಟ್ ಕ್ವಶ್ಚನ್ ಬೋರ್ಸ್ ಇಂಟೆಲೆಕ್ಚುಯಾಲಿಟಿ, ಈಸ್ ಎಕ್ಸ್ಟ್ರೀಮ್ಲಿ ಬ್ರಿಲಿಯಂಟ್. ಯಾವುದೋ ಒಂದು ಕಾನ್ಸೆಪ್ಟ್ನ ಮೇಲೆ ಇದನ್ನು ಅವನು ಹೇಳಿರ್ತಾನೆ. ಸೊ ಆಂಗ್ಯುಲರ್ ಮೊಮೆಂಟಮ್ ಈಸ್ h by 2 pi. ನೆಕ್ಸ್ಟ್ ಇಟ್ ವಿಲ್ ಬಿ 2 times h by 2 pi, 3 times h by 2 pi. In general it is n times h by 2 pi, where n is an integer. It is 1, 2, 3, etc. ಸೊ ದಿಸ್ ಈಸ್ ದ ಫೋರ್ತ್ ಪಾಸ್ಟ್ಯುಲೇಟ್. ಮಕ್ಕಳೇ, ನಾನು ಇನ್ನೊಮ್ಮೆ ರಿಪೀಟ್ ಮಾಡ್ತೀನಿ, ಬೋರ್ ಪಾಸ್ಟ್ಯುಲೇಟ್ ಭಾಳ ಮುಖ್ಯ. ಕೇಳ್ತಾರೆ 5 ಮಾರ್ಕಿಗೆ ಬರ್ಬೋದು ಅಥವಾ 3 ಮಾರ್ಕಿಗೂ ಬರ್ಬೋದು. ವಾಟ್ ಆರ್ ಬೋರ್ ಪಾಸ್ಟ್ಯುಲೇಟ್ಸ್? ನಂಬರ್ 1, ರೇಡಿಯಸ್ ಆಫ್ ದಿ ಆರ್ಬಿಟ್ ಈಸ್ ಕ್ವಾಂಟೈಸ್ಡ್. ಈಚ್ ಆರ್ಬಿಟ್ ಹ್ಯಾಸ್ ಗಾಟ್ ಡೆಫಿನೆಟ್ ಸೈಜ್. ನೆಸೆಸರಿ ಸೆಂಟ್ರಿಪಿಟಲ್ ಫೋರ್ಸ್ ಈಸ್ ಗಿವನ್ ಬೈ ಫೋರ್ಸ್ ಆಫ್ ಅಟ್ರಾಕ್ಷನ್. ಎರಡನೇ ಪಾಸ್ಟ್ಯುಲೇಟ್, ಎನರ್ಜಿ ಆಫ್ ದಿ ಎಲೆಕ್ಟ್ರಾನ್ ಇನ್ ದಟ್ ಆರ್ಬಿಟ್ ಈಸ್ ಕಾನ್ಸ್ಟೆಂಟ್. ಇಟ್ ನೈದರ್ ಇನ್ಕ್ರೀಸಸ್ ನಾರ್ ಡಿಕ್ರೀಸಸ್. ದೇರ್ಫೋರ್ ದಟ್ ಎನರ್ಜಿ ಲೆವೆಲ್ ಈಸ್ ಕಾನ್ಸ್ಟೆಂಟ್ ಆರ್ ಸ್ಟೇಬಲ್. If electron want to go from lower level to higher level, lower orbit to higher orbit, it needs energy, we have to supply, it will absorb. If electron is there in the higher level, want to come down to lower level, then it will emit the energy in the form of radiation, that is E2 minus E1 is equal to h nu. See, when I say E2, it is not necessarily this, not necessarily E1. In general, E2 is higher level, E1 is lower level ಅಷ್ಟೇನೆ. ಆಕ್ಚುಲಿ ಕೆಲವು ಬುಕ್ಕಲ್ಲಿ ಇದನ್ನ En2 minus En1 ಅಂತ ಕೂಡ ಬರೀತಾರೆ. ನೆಕ್ಸ್ಟ್ ಫೋರ್ತ್ ಪಾಸ್ಟ್ಯುಲೇಟ್, ವೆನ್ ಎವರ್ ಪಾರ್ಟಿಕಲ್ ಈಸ್ ಇನ್ ಸರ್ಕ್ಯುಲರ್ ಮೋಷನ್ ಇಟ್ ವಿಲ್ ಪೊಸೆಸ್ ವಾಟ್ ಈಸ್ ಕಾಲ್ಡ್ ಆಂಗ್ಯುಲರ್ ಮೊಮೆಂಟಮ್, ಅಂಡ್ ದಟ್ ಆಂಗ್ಯುಲರ್ ಮೊಮೆಂಟಮ್ ಈಸ್ ಕ್ವಾಂಟೈಸ್ಡ್. ಅಂಡ್ ಹಿ ಗಿವ್ಸ್ ದಿಸ್ ಈಕ್ವೇಶನ್ MVR, that is L is equal to integral multiple of h by 2 pi, where n is 1, 2, 3, etc. ಓಕೆ, ಇಲ್ಲಿ ಎನ್ ಅನ್ನೋದನ್ನು ಫಸ್ಟ್ ನಾವು ಸದ್ಯಕ್ಕೆ ಇಂಟೆಜರ್ ಅಂತ ತಗೊಂಡಿದ್ದೀವಿ. ಆಮೇಲೆ ಬರ್ತಾ ಬರ್ತಾ ಆ ಎನ್ನಿನ ಪ್ರಾಮುಖ್ಯತೆ ಏನು ಅಂತ ನಮಗೆ ಗೊತ್ತಾಗುತ್ತೆ. ಇನ್ಫ್ಯಾಕ್ಟ್ ನಾವು ಎನ್ನನ್ನು ಪ್ರಿನ್ಸಿಪಾಲ್ ಕ್ವಾಂಟಮ್ ನಂಬರ್ ಅಂತ ಕೂಡ ಕರಿತೀವಿ. ನಿಮಗೆಲ್ಲ ಗೊತ್ತಿದೆಯಾ ಮಕ್ಕಳೇ, ಕೆಮಿಸ್ಟ್ರಿನಲ್ಲಿ ಹೇಳಿರ್ತಾರೆ 4 ಕ್ವಾಂಟಮ್ ನಂಬರ್ಸ್ಗಳಿದ್ದಾವೆ. ಈ 4 ಕ್ವಾಂಟಮ್ ನಂಬರ್ಸನ್ನು ಇಟ್ಕೊಂಡ್ಬಿಟ್ಟು ಒಂದು ಆಟಮ್ ಸ್ಟ್ರಕ್ಚರನ್ನೇ ಬರೆದು ಬಿಡ್ಬೋದು, ಅಡ್ರೆಸ್ಸನ್ನೇ ಬರೆದು ಬಿಡ್ಬೋದು, ಆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಈಗ ಫಾರ್ ಎಕ್ಸಾಂಪಲ್ ಸೋಡಿಯಂ ಅಂತ ತಗೊಂಡ್ರೆ ಅದರಲ್ಲಿ 11 ಎಲೆಕ್ಟ್ರಾನ್ ಇದೆ,
ಕಾನ್ಫಿಗರೇಷನ್ ಬರೀರಿ ಅಂದರೆ ಹೆಂಗೆ ಬರೀತೀರಾ 1s2 2s2 2p6 3s1 ಅಂತ ಬರೆಯೋದಿಲ್ವಾ? ಇದು ಯಾವ ಬೇಸಿಸ್ ಮೇಲೆ ಬರೆದ್ರಿ ಗೊತ್ತಾ? ಇಟ್ಸ್ ಆಲ್ ಆನ್ ದ ಬೇಸಿಸ್ ಆಫ್ ಕ್ವಾಂಟಮ್ ನಂಬರ್ಸ್. n ಇಸ್ ಈಕ್ವಲ್ ಟು 1 ಆಯಿತು ಅಂತಂದರೆ ಅದನ್ನು ಕೆ ಶೆಲ್ ಅಂತ ಕರೀತಾರೆ. n ಇಸ್ ಈಕ್ವಲ್ ಟು 2 ಆಯಿತು ಅಂದರೆ ಅದನ್ನು ಎಲ್ ಶೆಲ್ ಅಂತ ಕರೀತಾರೆ. n ಇಸ್ ಈಕ್ವಲ್ ಟು 3 ಆಯಿತು ಅಂದರೆ ಅದನ್ನು ಎಂ ಶೆಲ್ ಅಂತ ಕರೀತಾರೆ. ಹೀಗೆ ಕೆಮಿಸ್ಟ್ರಿನಲ್ಲಿ ನಿಮಗೆ ಫಸ್ಟ್ ಪಿ ಯು ಸಿನ ಸಾಕಷ್ಟು ಹೇಳ್ಕೊಟ್ಟಿದ್ದಾರೆ. ಇನ್ಫ್ಯಾಕ್ಟ್ n ಈಸ್ ಪ್ರಿನ್ಸಿಪಾಲ್ ಕ್ವಾಂಟಮ್ ನಂಬರ್. ಪ್ರಿನ್ಸಿಪಲ್ ಅಲ್ಲ, PAL ಪ್ರಿನ್ಸಿಪಾಲ್ ಕ್ವಾಂಟಮ್ ನಂಬರ್. ನಿಮ್ಮ ಕಾಲೇಜ್ ಪ್ರಿನ್ಸಿಪಾಲ್ ಅಂತೀವಲ್ಲ ಹಾಗೆ. ಪ್ರಿನ್ಸಿಪಲ್ ಅಂತಂದರೆ PLE ಪಾಲಿಸಿ ಅಂತ. ನನ್ನ ಹತ್ರ ಒಳ್ಳೊಳ್ಳೆ ಪ್ರಿನ್ಸಿಪಲ್ಸ್ ಇದೆ ಅಂತ, ನನ್ನ ಹತ್ರ ಕೆಲವೊಂದು ಆದರ್ಶಗಳಿದಾವೆ ಅಂತ. ಪ್ರಿನ್ಸಿಪಾಲ್ ಅಂದರೆ ಮೇಯ್ನ್ ಅಂತ. ಇಲ್ಲಿ n ಅನ್ನೋದು ಮೇಯ್ನ್ ಕ್ವಾಂಟಮ್ ನಂಬರ್. ಈಗ ನಿಮ್ಮ ಕಾಲೇಜಿಗೆ ಪ್ರಿನ್ಸಿಪಾಲ್ ಇದ್ದಾರೆ ಅಂದರೆ ಕಾಲೇಜಿಗೆ ಹೆಡ್ ಅಂತ, ಅವರು ಮೇಯ್ನ್ ಅಂತ. ಹೈಸ್ಕೂಲಲ್ಲಿ HM ಅಂತಿದ್ವಲ್ಲ ಹಾಗೆ ಕಾಲೇಜಲ್ಲಿ ಪ್ರಿನ್ಸಿಪಾಲ್. ಇಲ್ಲಿ ಕ್ವಾಂಟಮ್ ನಂಬರ್ಸ್ಗೆ ಇದೊಂಥರ ಪ್ರಿನ್ಸಿಪಾಲ್ ಇದ್ದಂಗೆ. ಇದು ಮೇಯ್ನು. ಫಸ್ಟ್ ಇದು ಬರುತ್ತೆ, ಆಮೇಲೆ ಇನ್ನು 3 ಬರ್ತವೆ. ಅಜಿಮಿಥಲ್ ಕ್ವಾಂಟಮ್ ನಂಬರ್, ಮ್ಯಾಗ್ನೆಟಿಕ್ ಕ್ವಾಂಟಮ್ ನಂಬರ್, ಸ್ಪಿನ್ ಕ್ವಾಂಟಮ್ ನಂಬರ್ ಅಂತ ಒಟ್ಟು 4 ಕ್ವಾಂಟಮ್ ನಂಬರ್ಸ್ ಇದಾವೆ. ಇರಲಿ ಬಿಡಿ, ಅದನ್ನೆಲ್ಲ ಸಾಕಷ್ಟು ಚರ್ಚೆ ಮಾಡಿ ಆಗಿದೆ. ಕಮಿಂಗ್ ಬ್ಯಾಕ್ ಟು ಬೋರ್ಸ್ ಥಿಯರಿ. ಬೋರ್ಸ್ ಥಿಯರಿಯನ್ನು ನಾವು ಡೀಟೇಲ್ ಆಗಿ ಕಲಿಸ್ತಾ ಇದ್ವಿ ಮುಂಚೆ. ಇವಾಗ ಸಿಲೆಬಸ್ ಅಲ್ಲಿ ಸುಮಾರು ಡಿರೈವೇಷನ್ಸ್ ಅನ್ನು ರಿಮೂವ್ ಮಾಡಿದ್ದಾರೆ. ವಿ ವಿಲ್ ಹ್ಯಾವ್ ಟು ರಿಮೆಂಬರ್ ಫ್ಯೂ ಈಕ್ವೇಷನ್ಸ್. ನೋಡಿ, ಬೋರ್ಸ್ ಥಿಯರಿಯಿಂದ ರೇಡಿಯಸ್ಗೆ ಈಕ್ವೇಷನ್ ಅನ್ನು ಡಿರೈವ್ ಮಾಡ್ಬೋದು. ಆಮೇಲೆ ವೆಲಾಸಿಟಿ ಎಷ್ಟು ಫಾಸ್ಟಾಗಿ ತಿರುಗ್ತಾ ಇದೆ ಅನ್ನೋದನ್ನು ಡಿರೈವ್ ಮಾಡ್ಬೋದು. ಅಷ್ಟೇ ಅಲ್ಲ, ಪ್ರತಿಯೊಂದು ಆರ್ಬಿಟಲ್ಲೂ ಎಷ್ಟೆಷ್ಟು ಎನರ್ಜಿ ಇದೆ ಅನ್ನೋದನ್ನು ಕೂಡ ನಾವು ಡಿರೈವ್ ಮಾಡ್ಬೋದು. ಆ ಈಕ್ವೇಷನ್ಸ್ ಅನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳಿ, ಆ ಈಕ್ವೇಷನ್ಸ್ ಮೇಲೆ ಸಾಕಷ್ಟು ಡಿಸ್ಕಸ್ ಮಾಡೋದಿದೆ. ಇನ್ಫ್ಯಾಕ್ಟ್ ಎಂಟ್ರೆನ್ಸ್ ಎಕ್ಸಾಮ್ಸ್ ಅಲ್ಲಿ ಸಾಕಷ್ಟು ಕ್ವಶನ್ಸ್ ಅನ್ನು ಕೇಳಿದ್ದಾರೆ ಆ ಈಕ್ವೇಷನ್ಸ್ ಮೇಲೆ. ಆಲ್ ದೋಸ್ ಥಿಂಗ್ಸ್ ವಿ ವಿಲ್ ಡಿಸ್ಕಸ್ ಇನ್ ಡೀಟೇಲ್ ಇನ್ ದ ನೆಕ್ಸ್ಟ್ ವಿಡಿಯೋ. ಡಿಯರ್ ಸ್ಟೂಡೆಂಟ್ಸ್, ಪ್ಲೀಸ್ ಲೈಕ್ ಮೈ ವಿಡಿಯೋಸ್, ಶೇರ್ ಯುವರ್ ಕಾಮೆಂಟ್ಸ್, ಆಲ್ಸೋ ಶೇರ್ ಯುವರ್ ಥಾಟ್ಸ್. ಇನ್ನೂ ಏನಾದರೂ ಇಂಪ್ರೂವೈಸೇಷನ್ ಇತ್ತು ಅಂತಂದರೆ ನನಗೆ ಹೇಳಿ. ಮತ್ತು ಈ ವಿಡಿಯೋಸನ್ನು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ನೋಡಲಿಕ್ಕೆ ಹೇಳಿ. ಓಕೆ, with this I end this video here. We will meet in the next video. Thank you very much.